ಗೋಪಾಲಕೃಷ್ಣ ಕೂತ್ಕೊಳ್ಳೆ. ನೀವು ಯಾಕೆ ನಿಂತಿದ್ದೀರಿ? ನೀವು ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನು ಹೇಳಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನ ಕೇಳಕ್ಕೆ ನಿಮ್ಗೆ ಹೌದು ಮತ್ತೆ ಹೌದು. ಇವತ್ತು ಒಂದ್ ಸೆಕೆಂಡ್, ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ ಸೆಕೆಂಡ್, ನೀವು ಯಾಕೆ ಉತ್ತರ ಕೊಡ್ತೀರಿ? ಇವ್ರೆ ಕೇಂದ್ರ ಸರ್ಕಾರ ಮೆಟ್ರೋ ಒಂದ್ ಸೆಕೆಂಡ್ ಯಾಕೆ ಮಾತಾಡ್ತಾರೆ? ಸುಮ್ನೆ ಎಲ್ಲರೂ ಎದ್ದಿಕೊಳ್ಳೋದು ಯಾಕೆ ಕೂತ್ಕೊಂಡು ನೀವು ಮಾತಾಡ್ತಿರಲ್ಲ? ಉತ್ತರ ಹೇಳಕ್ಕೆ ಅವಕಾಶ ಕೊಡಿ. ಕೂತ್ಕೊಂಡು ರಂಗನಾಥ್ ಶಿರೋ ನೋಡಿ, ಸಿಲಿಂಡರ್ ಬೆಲೆ ರಾಮನಾಥ್ ಕೂತ್ಕೊಂಡು ಮಾತಾಡಿದ್ದೇನು? ಕೇಂದ್ರ ಸರ್ಕಾರದಿಂದ ಕನ್ಸರ್ನ್ ಮಿನಿಸ್ಟರ್ ಎಂತ ಸಿಂಗ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈದಾನ ಇಲ್ಲ? ಒಬ್ಬರು ಮಾತಾಡಿಯಪ್ಪ. ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ, ಸದನದಲ್ಲಿ ಹೇಳಿರೋದು. ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಚಂದ್ರಪ್ಪನವ್ರೆ, ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ಎದ್ದಿದ್ಬಿಡೋದು. ಕೇಂದ್ರ ಸರ್ಕಾರ ಕೂತ್ಕೊಂಡು ಮಾತಾಡಬೇಡಿ. ಮತ್ತೆ ಯಾರೊಬ್ರು ಮಾತಾಡಿ ಹೇಳ್ತಾರೆ. ಈಗ ಈ ದೇಶದಲ್ಲಿ ಉತ್ಪತ್ತಿ ಆಗಲ್ಲ ಸರ್. ಒಂದೇ ನಿಮಿಷ ಸರ್, ಒಂದ್ ನಿಮಿಷ ಸರ್. ಸರ್ ನಿಮ್ಮ ವಾರ್ ನಿಲ್ಸಿ, ಅಲ್ಲಿ ಮತ್ತೆ ನೋಡುವ. ಸರ್, ಮಾನ್ಯ ಅಧ್ಯಕ್ಷ, ಯುದ್ಧದ ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂತಹ ಸಮಸ್ಯೆ. ಮಾನ್ಯ ಎಲ್ಲ ದೇಶಗಳಲ್ಲಿ ಆಗಿದೆ. ಮಾನ್ಯ ಸಚಿವರು ಬಹಳ ಸರಿಯಾಗಿ ಆನ್ಸರ್ ತಗೊಂಡಿದ್ರು. ಈಗ ಮಿತವಾಗಿ ಬಳಸಬೇಕು, ದಾಸ್ತಾನು ಮಾಡಬೇಡಿ ಅಂತೇಳಿ ರೈಟ್ ವೇಲ್ ತಗೊಂಡಿದ್ರು. ನಡುವೆ ಇದನ್ನ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲೋದು ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ, ಈ ವ್ಯತ್ಯಾಸಗಳು. ನಾನು ಹೇಳ್ತಾರೆ ಕೊಟ್ಟಿರೋದು. ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ಇಲ್ಲ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆಗಳು ಯಾವುದು ಸಮಸ್ಯೆ ಅಲ್ಲ. ಡೊಮೆಸ್ಟಿಕ್ ₹115 ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಗ್ರಾಮ ಪಂಚಾಯತ್ ಯಾರು? ನಿಮಗೆ ಯೋಗ್ಯತೆ ಇಲ್ಲ. ನಿಮ್ಮ ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ಕರೆ ಮಾಡಿದರೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ. ನಿಮಗೆ ಯಾವುದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಇಲ್ಲ. ನೀವು ಭಾರಿ ಮಾತಾಡಿ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರ ಮೀಟಿಂಗ್ ಅವರು ಜಾರಿ ಮಾಡಿದವರು ಯಾರು? ಇದನ್ನು ಯಾರು ಜಾರಿ ಮಾಡಿದವರು? ಇದನ್ನು ಜಾರಿ ಮಾಡಿದವರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳಿದ ಇನ್ಯಾರು ಯುದ್ಧ ನಡಿಬೇಕಾದ್ರೆ
ಆಯ್ತು ಒಂದ್ ಸೆಕೆಂಡ್. ಮಂತ್ರಿಗಳೇ ಆಹಾರ ಮಂತ್ರಿಗಳೇ ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ. ಆಯ್ತು, ಓಕೆ ಓಕೆ.